ಆರೋಗ್ಯಕರ ಸಮಾಜ ಹಾಗೂ ವಿಷಮುಕ್ತ ಕೃಷಿಗಾಗಿ ಡಿಎಲ್ಎಸ್ ಸಂಸ್ಥೆಯ ಮಹತ್ವದ ಹೆಜ್ಜೆ. ಸುಕನ್ಯಾ ವೃದ್ಧಾಶ್ರಮಕ್ಕೆ ಡಿಎಲ್ಎಸ್ ಸಂಸ್ಥೆ ಭೇಟಿ, ವೃದ್ಧ ಜೀವಿಗಳಿಗೆ ಹಣ್ಣು ಹಂಪಲುಗಳ ವಿತರಣೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಚಮಕೇರಿ ಗ್ರಾಮದ ಸುಕನ್ಯಾ ವೃದ್ಧಾಶ್ರಮಕ್ಕೆ ಮೈಸೂರಿನ ಡಿಎಲ್ಎಸ್ ಸಂಸ್ಥೆ ಭೇಟಿ ನೀಡಿ ವೃದ್ಧರಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿತು. ಚಿಕ್ಕ ಮಕ್ಕಳನ್ನ ಸಾಕಿ ಸಲಹಿ ಮಕ್ಕಳ ಜವಾಬ್ದಾರಿಯನ್ನ ಹೊತ್ತು ಅವರಿಗೆ ವಿದ್ಯಾಭ್ಯಾಸವನ್ನ ನೀಡಿ ಜೀವನ ರೂಪಿಸುವಂತ ಹಿರಿಯರು, ತಂದೆ ತಾಯಿ, ಪೋಷಕರನ್ನ ವಯಸ್ಸಾದ ನಂತರವಾಗಿ ನೋಡಿಕೊಳ್ಳುವ ಜವಾಬ್ದಾರಿ ಅದೇ ಮಕ್ಕಳದ್ದಾಗಿರುತ್ತೆ. ಆದರೆ ಇವತ್ತಿನ ದಿನಗಳಲ್ಲಿ ತಮ್ಮ ತಂದೆ ತಾಯಿಯನ್ನ ನೋಡಿಕೊಳ್ಳಲು ಸಾಧ್ಯವಾಗದೆ ಅವರನ್ನ ವೃದ್ಧಾಶ್ರಮಕ್ಕೆ ಸೇರಿಸುವವರೇ ಹೆಚ್ಚಾಗಿದ್ದಾರೆ. ಹೀಗಾಗಿಯೇ ಅನೇಕ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ವೃದ್ಧಾಶ್ರಮಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾನೇ ಇದೆ. ಅವುಗಳಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಚಮಕೇರಿ ಗ್ರಾಮದ ಸುಕನ್ಯಾ ವೃದ್ಧಾಶ್ರಮವೂ ಕೂಡ ಒಂದು. ಈ ವೃದ್ಧಾಶ್ರಮದಲ್ಲಿ ಅನೇಕ ವೃದ್ಧರು, ವಯಸ್ಸಾದಂಥವರು ಇಲ್ಲಿ ಆಶ್ರಯವನ್ನ ಪಡೆದುಕೊಳ್ತಿದ್ದಾರೆ. ಸುಕನ್ಯಾ ವೃದ್ಧಾಶ್ರಮದವರು ಕೂಡ ಇಲ್ಲಿರುವಂಥ ವೃದ್ಧರನ್ನ ತಮ್ಮ ಮನೆಯವರಂತೆ, ತಮ್ಮ ಪೋಷಕರಂತೆಯೇ ನೋಡಿಕೊಳ್ತಾ ಇದ್ದಾರೆ. ಆದರೆ ಈ ವೃದ್ಧಾಶ್ರಮಗಳನ್ನು ನಡೆಸೋದಕ್ಕೂ ಕೂಡ ಒಂದು ಸಹಾಯ ಹಸ್ತ ಬೇಕಲ್ವಾ? ಹೀಗಾಗಿಯೇ ಡಿಎಲ್ಎಸ್ ಸಂಸ್ಥೆ ಅಥಣಿ ತಾಲೂಕಿನ ಚಮಕೇರಿ ಗ್ರಾಮದಲ್ಲಿರುವಂಥ ಈ ಸುಕನ್ಯಾ ವೃದ್ಧಾಶ್ರಮಕ್ಕೆ ಸಹಾಯ ಹಸ್ತ ಚಾಚಿದೆ. ಹೌದು, ಮೈಸೂರಿನ ಡಿಎಲ್ಎಸ್ ಸಂಸ್ಥೆ ಈ ಸುಕನ್ಯಾ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ವೃದ್ಧರಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿತು. ಈ ಸಂದರ್ಭದಲ್ಲಿ ಡಿಎಲ್ಎಸ್ ಸಂಸ್ಥೆಯ ಸಂಸ್ಥಾಪಕರಾಗಿರುವಂಥ ವಿಜಯ್ ಕುಮಾರ್ ಕೆಸಿ ಮಾತನಾಡಿ, ಆಶ್ರಮಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಸುವ ಭರವಸೆಯನ್ನ ನೀಡಿದ್ರು. ವೃದ್ಧರನ್ನ ಸ್ವಂತ ತಂದೆ ತಾಯಿಯಂತೆ ಆರೈಕೆ ಮಾಡುತ್ತಿರುವ ಮಹಾದೇವ ಬಿರಾದರ ಅವರ ಸೇವೆಯನ್ನ ಶ್ಲಾಘಿಸಿದ್ರು. ನಂತರ ಅಥಣಿಯ ಆರ್ ಹೋಟೆಲ್ನಲ್ಲಿ ರೋಗಮುಕ್ತ ಹಾಗೂ ರಾಸಾಯನಿಕ ಮುಕ್ತ ಭಾರತ ನಿರ್ಮಾಣದ ಕುರಿತು ರೈತರು ಮತ್ತು ಸಾರ್ವಜನಿಕರಿಗೆ ಉಚಿತ ಮಾಹಿತಿ ಕಾರ್ಯಕ್ರಮ ನಡೆಯಿತು. ಡಿಎಲ್ಎಸ್ ಮುಖಂಡ ಚರಣ್ ರಾಜ್, ರೇಖಾ ಎಸ್ ಹಾಗೂ ವಿಜಯ್ ಕುಮಾರ್, ಪ್ರಗತಿಪರ ರೈತ ಚಿದಾನಂದ ದರೂರಾ ಅವರು ಆರೋಗ್ಯ, ಆಯುರ್ವೇದ ಮತ್ತು ಸಾವಯವ ಕೃಷಿಯ ಮಹತ್ವದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಕೂಡ ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರು, ವೈದ್ಯರು ಹಾಗೂ ಅನೇಕ ರೈತ ಮುಖಂಡರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದರು. ಕಾರ್ಯಕ್ರಮ ಆಯೋಜನೆಯನ್ನ ಬಂದೇನವಾಜ್ ಗಡ್ಡೇಕರ, ಆಶಿಫ್ ಮುಲ್ಲಾ, ಗುರುದೇವ ಆಸ್ಪತ್ರೆ ವೈದ್ಯರಾದ ಮಹದೇವ ನಾಯ್ಕ ಮಾಡಿದ್ರು. ಈ ಸಂದರ್ಭದಲ್ಲಿ ಮಲ್ಲಪ್ಪ ಕೆಂಪವಾಡ, ಮುತ್ತಪ್ಪ ದನ್ಯಾಳ, ಪ್ರವೀಣ ನಾಯ್ಕ, ಶಿವಲೀಲಾ ಪಟ್ಟಣಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಉಮೇಶ್ ಕೋಳಿ, UK9 ನ್ಯೂಸ್ ಕನ್ನಡ, ಚಿಕ್ಕೋಡಿ. ಬಂಧುಗಳೇ, 12ನೇ ಶತಮಾನದಲ್ಲಿ ಬಸವಣ್ಣವರು ವಚನಗಳು ಬರ್ಕೊಂಡು ಬರ್ತಾರೆ. ರೈತರು ನೀವು ಯಾರು ಕೀಳಾಗಿ ಕಾಣಿ ಹೆಮ್ಮೆಯಿಂದ ಹೇಳಿ, ನಾನೊಬ್ಬ ರೈತನ ಮಗ. ಇವತ್ತು ಜಗತ್ತಿನ ಸ್ವಾವಲಂಬಿ ಬದುಕನ್ನು ಯಾರು ಸಾಧಿಸ್ತಿದ್ರೆ ರೈತನ ಒಬ್ಬನೇ ಸ್ವಾವಲಂಬಿ ಬದುಕನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ನಾನು ಮಾರ್ಕೆಟಿಗೆ ಹಾಲು ಕೊಡಲಿಲ್ಲ, ನಾನು ಮಾರ್ಕೆಟಿಗೆ ಕಾಳುಕರಿಗಳನ್ನು ಮಾಡಲಿಲ್ಲ, ನಾನು ಮಾರ್ಕೆಟ್ಗೆ ತರಕಾರಿಗಳನ್ನು ಒಯ್ಯಲಿಲ್ಲ. ಏನ್ ಮಾಡ್ತೀವಿ? ಓದಿರ್ತಕ್ಕಂಥ ಸೆಕ್ಟರ್ನವ್ರು ನೀವು ಏನು ಕೊಡ್ತೀರಿ ನೀವು ರೈತರಿಗೆ? ಈ ಎಲ್ಲ ವಿಚಾರಧಾರೆಗಳು ಇಟ್ಕೊಂಡ್ರೆ ಬಸವಣ್ಣವರು ಬರೆದರು. ಭಗವಂತ ಅಂದ್ರೆ ಯಾರು ಅಂತ ಹೇಳಿದರು. ನಾನಲ್ಲ, 12ನೇ ಶತಮಾನದೊಳಗೆ ಸುಮಾರು 900 ವರ್ಷಗಳಿಂದ ಹೇಳಿದರು. ಈ ದೇಶವನ್ನು ಆಳ್ತಕ್ಕಂಥ ಪ್ರಧಾನಿಯಾಗಿದ್ದು ಕೂಡ